ವಿ ನಾಗೇಶ್ ಅವರು ಮತ್ತೊಂದು ಬಿಗ್ ಪಾಯಿಂಟ್ ಹಾಕಿದ್ದಾರೆ. ಚಿಕ್ಕಣ್ಣ, ವಿನಯ್, ಚೇತನ್ ಹೇಳಿಕೆ ನೀಡಿದ್ದಾರೆ. ಸ್ಟೋನಿ ಬ್ರೂಕ್ನಲ್ಲಿ ಚರ್ಚೆ ಮಾಡಿದ್ದೇವೆ ಎಂದಿದ್ದಾರೆ. ಅದರ ಜೊತೆ ಊಟ ಮಾಡಿದ್ದೇವೆ ಅಂತ ತಿಳಿಸಿದ್ದಾರೆ. ಚಿಕ್ಕಣ್ಣ ಮುಂದಿನ ಸಿನಿಮಾ ಬಗ್ಗೆ ಮಾತನಾಡಿದ ನಂತರ ಹೊರಡುವುದಾಗಿ ಹೇಳಿದ್ದಾರೆ. ಆದರೆ ಚಿಕ್ಕಣ್ಣ ಹೇಳಿಕೆಗಳಲ್ಲಿ ಭಾರಿ ವ್ಯತ್ಯಾಸ ಇದೆ. 164 ಅಂಡ್ 161 ಹೇಳಿಕೆಗಳಲ್ಲಿ ಭಾರಿ ವ್ಯತ್ಯಾಸ ಇದೆ. 161 ಹೇಳಿಕೆ ತೆಗೆದುಕೊಂಡಿದ್ದು ತನಿಖಾಧಿಕಾರಿಗಳು. 161ರ ಅಡಿ ಇಬ್ಬರು ಸಾಕ್ಷಿಗಳ ಹೇಳಿಕೆ ದಾಖಲಿಸಿದ್ದಾರೆ. ಅದಾದ ಬಳಿಕ 164 ಹೇಳಿಕೆ ತೆಗೆದುಕೊಂಡಿದ್ದಾರೆ. 161 ಹೇಳಿಕೆಯಲ್ಲಿ ಪೊಲೀಸರೇ ಯಾಕೆ ಬರೆಸಿರಬಾರದು? ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ಬಿಗ್ ಪಾಯಿಂಟ್ ಒಂದನ್ನ ಹಾಕಿದ್ದಾರೆ. ಪೊಲೀಸರ ಚಾರ್ಜ್ ಶೀಟ್ ಅನ್ನ ಜಾಲಾಡ್ತಿದ್ದಾರೆ ಸಿ.ವಿ. ನಾಗೇಶ್. ಸಿಸಿಎಚ್ ಕೋರ್ಟ್ ನಲ್ಲಿ ಪ್ರಬಲವಾದ ವಾದ ಮಂಡಿಸಿದ್ದಾರೆ ದರ್ಶನ್ ಪರವಾಗಿ ಸಿ.ವಿ. ನಾಗೇಶ್ ಅವರು. ಚಿಕ್ಕಣ್ಣ, ವಿನಯ್, ಚೇತನ್ ಹೇಳಿಕೆ ನೀಡಿದ್ದಾರಂತೆ. ಸ್ಟೋನಿ ಬ್ರೂಕ್ ಅಲ್ಲಿ ಚರ್ಚೆ ಮಾಡಿದ್ದೇವೆ ಎಂದಿದ್ದಾರೆ. ಚಿಕ್ಕಣ್ಣ ಮುಂದಿನ ಸಿನಿಮಾ ಬಗ್ಗೆ ಮಾತನಾಡಿದ ನಂತರ ಹೊರಡುವುದಾಗಿ ಹೇಳಿದ್ದಾರೆ. ಆದರೆ ಚಿಕ್ಕಣ್ಣ ಹೇಳಿಕೆಗಳಲ್ಲಿ ಭಾರಿ ವ್ಯತ್ಯಾಸ ಇದೆ. 164 ಮತ್ತು 161 ಹೇಳಿಕೆಗಳಲ್ಲಿ ಭಾರಿ ವ್ಯತ್ಯಾಸಗಳಿದ್ದು 161 ಹೇಳಿಕೆ ತೆಗೆದುಕೊಂಡಿದ್ದ ತನಿಖಾಧಿಕಾರಿಗಳು 161ರ ಅಡಿ ಇಬ್ಬರು ಸಾಕ್ಷಿಗಳ ಹೇಳಿಕೆ ದಾಖಲಿಸಿದ್ದಾರೆ. ಅದಾದ ಬಳಿಕ 164 ಹೇಳಿಕೆ ತೆಗೆದುಕೊಂಡಿದ್ದಾರೆ. 161 ಹೇಳಿಕೆಯಲ್ಲಿ ಪೊಲೀಸರೇ ಯಾಕೆ ಬರೆಸಿರಬಾರದು? ಪೊಲೀಸರೇ ಯಾಕೆ ಫೋರ್ಜರಿ ಮಾಡಿಸಿರಬಾರದು? ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ಬಿಗ್ ಪಾಯಿಂಟ್ ಹಾಕಿದ್ದಾರೆ.